Next, what was the immediate cause of the first war of independence? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಏನು? ಇದು ಒಂದು ಪ್ರಮುಖ ಪ್ರಶ್ನೆ. ನೀವು ಈಗಾಗಲೇ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ನೋಡಿದ್ದೀರಾ, ಫಸ್ಟ್ ಒನ್ ವರ್ಡ್ ಆನ್ಸರ್ ಅಲ್ಲೂ ನೋಡಿದ್ದೀರಾ. ಅದೇ ರೀತಿ ಇಲ್ಲಿ ವಿವರಣಾತ್ಮಕವಾಗಿ 8ರಿಂದ 10 ವಾಕ್ಯಗಳಲ್ಲಿ ಇದನ್ನ ಉತ್ತರ ಬರೀಬೇಕು ಮಕ್ಕಳೇ. ಅದರಲ್ಲೂ ಕೂಡ ನಿಮ್ಗೆ ಇದನ್ನ ಕೇಳಿದ್ದಾರೆ ಅಲ್ವಾ? ಸೊ ದಿಸ್ ಕ್ವಶನ್ is very important. What was the immediate reason for first war of independence? Okay, now we'll see the reasons. Most of the Indian soldiers in British army believed that if they fought together they could drive away the British from India. So ಸಂಘಟಿತರಾದರು. ಬ್ರಿಟಿಷ್ ಆರ್ಮಿಯಲ್ಲಿ ಅವರಿಗೆ ಇದ್ದಂತ ಶೋಚನೀಯ ಪರಿಸ್ಥಿತಿಯನ್ನ ನೋಡಿ ಅವರು ಏನ್ ಮಾಡ್ತಾರೆ, they thought that if they fought together they could drive away the British from India. ಅವರು ಸಂಘಟಿತರಾಗಿ ಕೆಲಸ ಮಾಡಿದ್ರೆ, ಯುದ್ಧ ಮಾಡಿದ್ರೆ ಅವರು ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬಹುದು ಅಂತ. The soldiers were being given new rifles. ನೋಡಿ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನುವಂತ ರೈಫಲ್ಸ್ ನ ಅವರಿಗೆ ಕೊಡ್ತಾರೆ. They were provided with the Royal Enfield. But a rumor spread among the soldiers that cartridge used in these rifles were greased with the fat of cows and pigs, animal fats. Okay, so these animal fats, which animal fats? They were greased with the fats of cows and pigs. Cow is the sacred animal for Hindus, isn't it? Everybody know that. Pigs were blasphemous for Muslims. Pigs ಅನ್ನ ಯೂಸ್ ಮಾಡೋದು ದೂಷಣೆ ಅಂತ ಒಂದು ನಂಬಿಕೆ ಇದೆ. ಯಾರಲ್ಲಿ? ಮುಸ್ಲಿಂ ಸೋಲ್ಜರ್ಸ್ ಅಲ್ಲಿ ನಂಬಿಕೆ ಇತ್ತು. ಓಕೆ, ಸೊ ಬೋತ್ ಹಿಂದೂ ಅಂಡ್ ಮುಸ್ಲಿಂ ಸೋಲ್ಜರ್ಸ್ were hurt by the decision of the British government to provide the new rifles cartridge greased with the cow and pig fats. So ಈ ತರ ಹಂದಿ ಮಾಂಸ ಮತ್ತು ದನದ ಮಾಂಸದಿಂದ ಗ್ರೀಸ್ ಮಾಡಿರುವಂತ, ಲೇಪನ ಮಾಡಿರುವಂತ ಕಾರ್ಟ್ರಿಜ್ ಅನ್ನು ತುಂಬಿರುವ ಈ ಒಂದು ರೈಫಲ್ ಕೊಟ್ಟಿದ್ರಿಂದ ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಇಬ್ಬರ ಭಾವನೆಗಳಿಗೂ ಧಕ್ಕೆ ಆಗತ್ತೆ. ಸೊ ದಿಸ್ ಬಿಕೇಮ್ ದ ಇಮ್ಮಿಡಿಯೇಟ್ ಕಾಸ್ ಫಾರ್ ದ ರಿವೋಲ್ಟ್. ಅವರು ದಂಗೆ ಹೇಳ್ತಾರೆ. ಅವರು ಹಲ್ಲಿನಿಂದ, ಯಾಕೆ ಅಂತಂದ್ರೆ ಮಕ್ಕಳೇ, ಬಿಕಾಸ್ ದಿಸ್ ಕಾರ್ಟ್ರಿಜಸ್ ಯೂಸ್ ಟು ಬಿ ಟೋರ್ನ್ ಬೈ ದ ಟೀತ್, ಯೂಸಿಂಗ್ ಟೀತ್. ಓಕೆ, ಸೊ ಹಲ್ಲಿನಿಂದ ಕಚ್ಚಿ ಅದನ್ನ ಎಳಿಬೇಕಾಗಿತ್ತು. ಸೊ ಇದರಿಂದ ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುತ್ತೆ. ಸೊ ಅವರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ದಿಸ್ ಬಿಕೇಮ್ ದ ಇಮ್ಮಿಡಿಯೇಟ್ ಕಾಸ್ ಫಾರ್ ದ ರಿವೋಲ್ಟ್.